ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಫ್ರೆಂಡ್. ವೀಡಿಯೋ ಸ್ಕಿಪ್ ಮಾಡಬೇಡಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗೋಲ್ಲ. ಯಾಕೆಂದರೆ ತಾಳ ಅಂತಾರೋ ಏನು ಬಡವರು ತಾಳ ಅಂತಾರೋ ಕಮ್ಮಿ ಬೆಲೆಯಲ್ಲಿ ರಾಜ್ಯ ಸರ್ಕಾರ ಫ್ಲ್ಯಾಟ್ಗಳು ಕೊಡ್ತಾ ಇದೆ. ಅದು 1 BHK ಫ್ಲ್ಯಾಟ್. ಫ್ರೆಂಡ್, ಇಲ್ಲಿ ಏನಪ್ಪ ಅಂದರೆ ಸಬ್ಸಿಡಿನೂ ಸಿಗುತ್ತೆ, ಸರ್ಕಾರದಿಂದ ಸಬ್ಸಿಡಿನೂ ಸಿಗುತ್ತೆ ಮತ್ತು ಬಡ್ಡಿ ಸಹಾಯಧನವೂ ಸಿಗುತ್ತೆ. ಇವೆಲ್ಲವೂ ಸಹ ಸರ್ಕಾರ ಬಡವರಿಗೆ ಅಂತ ಸೌಲಭ್ಯ ಮಾಡಿದೆ. ಫ್ರೆಂಡ್, ತಾಳ ಅಂತಾರೋ ಸ್ವಲ್ಪ ಲೇಟ್ ಆಗ್ಬೋದು. ಯಾಕೆ 1 BHK ಫ್ಲ್ಯಾಟು ಸಾಕಷ್ಟು ಸ್ಟ್ಯಾಂಡಿಂಥವ್ರಿಗೆ ಲೇಟಾಗಿ ಕೊಡ್ತಾಯಿದ್ದಾರೆ. ಫ್ರೆಂಡ್, ಇನ್ನೂ ತಾಳ ಅಂತಾರಕ್ಕೆ ಅವ್ರದ್ದು ಆದಷ್ಟು ಬೇಗ ಸಿಗ್ಬೋದು ಅಂತಲೇ ನಾನು ತಿಳಿಸ್ತೀನಿ. ಫ್ರೆಂಡ್, ಈಗ ಆ 1 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಕುತೂಹಲದಿಂದ. ಯಾಕೆಂದರೆ ನಾನು ಸಾಕಷ್ಟು ವೀಡಿಯೋಗಳು ಹಾಕ್ದಾಗ ಹೊಸ ಜನಗಳು ಕೇಳ್ತಾ ಇದ್ದಾರೆ. ಹಾಗಾಗಿ ಇದು ಒಂದು ವೀಡಿಯೋ ನಿಮಗೆ ಮಾಹಿತಿ ಇರಲಿ ಅಂತ ನಿಮಗೆ ತಿಳಿಸ್ತೀನಿ. ಫ್ರೆಂಡ್, ಈಗ 1 BHK ಫ್ಲ್ಯಾಟು ರಾಜ್ಯ ಸರ್ಕಾರದಿಂದ ನಿರ್ಮಾಣ ಮಾಡ್ತಾಯಿದೆ ಬೆಂಗಳೂರಿನಲ್ಲಿ. 50,000 ರೂಪಾಯಿ ನೀವು ಡೌನ್ ಪೇಮೆಂಟ್ ಮಾಡಿ ಅನಂತರ ನೀವು ಫ್ಲ್ಯಾಟು ನಿಮ್ಮ ಸ್ವಂತ ಫ್ಲ್ಯಾಟ್ಗಳು ನೀವು ಆಯ್ಕೆ ಮಾಡ್ಕೋಬೋದು. ಸಾಕಷ್ಟು ಜನ ಆಲೇ ಸುಮಾರು 4 ವರ್ಷ 5 ವರ್ಷದಿಂದಲೂ ಸಹ 1 BHK ಫ್ಲ್ಯಾಟು ಅರ್ಜಿ ಹಾಕ್ಕೊಂಡು ತಗೊಂಡಿದ್ದಾರೆ. ಇನ್ನು ಕೆಲವು ಕಡೆ ಈಗ ಹಂಚಿಕೆ ಮಾಡ್ತಾಯಿದ್ದಾರೆ, ಕೆಲವು ಕಡೆ ಸ್ವಾಧೀನ ಪತ್ರ ಕೊಟ್ಟರೆ, ಕೀ ಕೊಟ್ಟಿದ್ದಾರೆ, ಇನ್ನೂ ಕೆಲವು ಕಡೆ ವಾಸವಾಗಿದ್ದಾರೆ. ಫ್ರೆಂಡ್, ಇಲ್ಲಿ ಮೂಲಭೂತ ಸೌಕರ್ಯಗಳೊಂದಿಗೆ ರೆಡಿ ಮಾಡ್ತಿರುವಂತಹ ಫ್ಲ್ಯಾಟು 1 BHK ಫ್ಲ್ಯಾಟು ನಿಮ್ಗೆ ಇಲ್ಲಿ ವಿಡಿಯೋ ತೋರಿಸ್ತಾ ಇದ್ದೀನಿ. ಡೌನ್ ಪೇಮೆಂಟ್ 50,000 ರೂಪಾಯಿ ಕಟ್ಟಿದ್ರೆ ನಿಮ್ಮ ಸ್ವಂತ ಮನೆ ನೀವು ಮಾಡ್ಕೋಬೋದು. ಅದಂತ ಬರೀ 50,000 ಅಂತ ಅಲ್ಲ, ಇಲ್ಲಿ ಸಾಕಷ್ಟು ಜನ ಕನ್ಫ್ಯೂಸ್ ಮಾಡೋ ಅಂಥವ್ರು ಇರ್ತಾರೆ. ಫ್ರೆಂಡ್, ಇಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇರೋದು 50,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ನೀವು ಫ್ಲ್ಯಾಟ್ನ ಆಯ್ಕೆ ಮಾಡ್ಕೋಬೋದು. ಮಿಕ್ಕಿತ್ತು ನಿಮ್ಮ ಸೇವಿಂಗ್ ಅಮೌಂಟ್ ಇದ್ದರೆ, ಅಂದರೆ ನಿಮ್ಮ ಹತ್ರ ಏನಾರು ಕ್ಯಾಶ್ ಅಮೌಂಟ್ ಇದ್ದರೆ ಕ್ಯಾಶ್ ಕಟ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೋದು. ಇಲ್ಲ ನಾವು EMI ಹೋಗ್ತೀವಿ ಅಂದರೆ EMI ಸಹ ಆಪ್ಷನ್ ಇರುತ್ತೆ. EMI ಸಹ ಇಲ್ಲಿ ಸರ್ಕಾರದವರು ಇಲ್ಲಿ ಕೊಡ್ತಾರೆ. ಫ್ರೆಂಡ್, 1 BHK ಫ್ಲ್ಯಾಟ್ ಇದು ನಾವು ಯಾವ ರೀತಿ ತಗೊಬೇಕು ಮತ್ತು ಅರ್ಜಿ ಸಲ್ಲಿಸಬೇಕು ಅನ್ನೋದು ನಿಮಗೆ ಸ್ವಲ್ಪ ಲೈಟಾಗಿ ತಿಳಿಸ್ಬಿಡ್ತೀನಿ. ಮೊದಲಿಗೆ ನೀವು ನೋಡಿ, ಇದು ಕರ್ನಾಟಕ ಆಶ್ರಯ ಗೌರ್ಮೆಂಟಿನ ವೆಬ್ಸೈಟಲ್ಲಿ ಇದು ಕರ್ನಾಟಕ ರಾಜ್ಯ ಸರ್ಕಾರ ರಾಜೀವ್ ಗಾಂಧಿ ವಸತಿ ನಿಗಮ ವೆಬ್ಸೈಟ್ ಇರುತ್ತೆ. ನಿಮ್ಮ ಸ್ಕ್ರೀನ್ ಮೇಲೆ ಅಡ್ರೆಸ್ ತೋರಿಸ್ತಾ ಇರ್ತೀನಿ. ಮತ್ತು ಇಲ್ಲಿ ಫೋನ್ ನಂಬರು, ನಿಮಗೆ ಅವ್ರದ್ದು ಆಫೀಸ್ ಫೋನ್ ನಂಬರು ಸಹ ಇಲ್ಲಿ ಇರುತ್ತೆ. ಮತ್ತು ವೆಬ್ಸೈಟ್ ಲಿಂಕು ಸಹ ಇಲ್ಲಿ ತೋರಿಸ್ತಾ ಇದ್ದೀನಿ. ವೆಬ್ಸೈಟ್ ಲಿಂಕ್ ಸರ್ಚ್ ಮಾಡ್ಕೊಳ್ಳಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಅರ್ಜಿ ಸಲ್ಲಿಸ್ಕೋಬೋದು. 1 BHK ಆಸಕ್ತಿ ಇರೋ ಅಂಥವ್ರು ಅಂತ ನಿಮಗೆ ತಿಳಿಸ್ತೀನಿ. SC ST ಅವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರಿಗೆ ಸರ್ಕಾರದಿಂದ ಸಬ್ಸಿಡಿ ಹೊರತುಪಡಿಸಿ ಇವರಿಗೆ 9,70,000 ಆಗುತ್ತೆ. 9,70,000 ಆಗುತ್ತೆ. ಮತ್ತು ಪ್ಲಸ್ ಮೀಟ್ರ್ ಚಾರ್ಜಸ್ ಅಂತ ಅರ್ಥ. ನೀವು ಮನೆ ಕೊಡುವಾಗ ಏನಾರ ಮೀಟ್ರ್ ಚಾರ್ಜಸ್ ಒಂದು 3,000 ರೂಪಾಯಿ ಆ್ಯಡ್ ಆಗುತ್ತೆ. ಮತ್ತು ವಿತ್ ರಿಜಿಸ್ಟ್ರೇಷನ್ ಖರ್ಚಿರುತ್ತೆ ನಿಮಗೆ. ಅದ್ರ ಜೊತೆಗೆ ರಿಜಿಸ್ಟ್ರೇಷನ್ ಖರ್ಚಿರುತ್ತೆ. ಅದೇ ಥರ ಜನರಲ್ ಕ್ಯಾಟಗಿರಿಯವರಿಗೆ ಸುಮಾರು 10,00,000 ಲಕ್ಷ ರೂಪಾಯಿ ಇರುತ್ತೆ. 10,00,000 ಲಕ್ಷ ರೂಪಾಯಿ ನಿಮಗೆ ಟೋಟಲ್ ಆಗುತ್ತೆ. ವಿತ್ ರಿಜಿಸ್ಟ್ರೇಷನ್ ಖರ್ಚು ನಿಮಗೆ ಇರುತ್ತೆ. ಫ್ರೆಂಡ್, ಇಷ್ಟು ನಿಮಗೆ ಆಗ್ಬೋದು. ರಿಜಿಸ್ಟ್ರೇಷನ್ ಖರ್ಚು ನಿಮಗೆ 50,000 ಮಿನಿಮಮ್ ಒಳಗೆ ಆಗುತ್ತೆ. 50,000 ಒಳಗಡೆ 50,000 ಮ್ಯಾಕ್ಸಿಮಮ್ ನಿಮಗೆ ಅಂದಾಜು ಪ್ರಕಾರ ನಿಮಗೆ ತಿಳಿಸ್ತಾ ಇದ್ದೀವಿ. ಒಂದು 50,000 ರಿಜಿಸ್ಟ್ರೇಷನ್ ಖರ್ಚಾಗುತ್ತೆ. ಅದರಲ್ಲಿ ನೀವು ಆ್ಯಡ್ ಮಾಡ್ಕೊಳ್ಳಿ ನೀವೇನು ನಿಮಗೆ ಅಮೌಂಟು. ಇದು 1 BHK ಫ್ಲ್ಯಾಟ್ಗೆ ಬೆಂಗಳೂರಿನಲ್ಲಿ ಕೊಡ್ತಿರುವಂಥ ರಾಜ್ಯ ಸರ್ಕಾರದಿಂದ ನಿರ್ಮಾಣ ಆಗಿರುವಂತಹ 1 BHK ಫ್ಲ್ಯಾಟು ಬೆಂಗಳೂರಿನಲ್ಲಿ ವಾಸ ಮಾಡೋರಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಫ್ರೆಂಡ್, ದಾಖಲಾತಿಗಳು ನಿಮಗೆ ವಿಷಯ ನಿಮಗೆ ಹೇಳಬೇಕಾದ್ರೆ ದಾಖಲಾತಿಗೆ ಆಧಾರ್ ಕಾರ್ಡ್ ಇರಬೇಕು, BPL ಕಾರ್ಡ್, ರೇಷನ್ ಕಾರ್ಡ್ ಇರ್ಬೋದು. APL ಇದ್ದರೂ ಅಪ್ಲೈ ಮಾಡಿ 3 ಲಕ್ಷ ಮೇಲೆ ಅಂತ, 3 ಲಕ್ಷ ಒಳಗಡೆ ಅಂತ ತಿಳಿಸ್ತಾ ಇದ್ದಾರೆ. ನಂತರ ನಿಮಗೆ ಇನ್ಕಮ್ ಸರ್ಟಿಫಿಕೇಟು ಇರಬೇಕು. ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟು ಮತ್ತು ವಾಸವಿ ದೃಢೀಕರಣ ಪತ್ರ. ನೀವೇನು ವಾಸವಾಗಿ ಬೆಂಗಳೂರಿನಲ್ಲಿ 5 ವರ್ಷ ಮೇಲ್ಪಟ್ಟಿರಬೇಕು. ವಾಸವಿ ದೃಢೀಕರಣ ಪತ್ರ ಮತ್ತು ನಿಮ್ಮ ಚುನಾವಣೆ ಚೀಟಿ, ಇತ್ತೀಚೆಗೆ ಚುನಾವಣೆ ಐಡೆಂಟಿ ಕಾರ್ಡ್ ಇದೆ, ಅದು ಇರಲೇಬೇಕು, ಗುರುತಿನ ಚೀಟಿ. ಅದ ನಂತರ ನಿಮಗೆ ನೀವೇನಾರು ಹ್ಯಾಂಡಿಕ್ಯಾಫ್ಟ್ ಏನಾರು ಆಗಿದರೆ ಹ್ಯಾಂಡಿಕ್ಯಾಫ್ಟ್ ಅವ್ರಿಗೂ ಸಹ ನೀವು ಅಪ್ಲೈ ಮಾಡ್ಬೋದು. ಅವ್ರಿಗೂ ಸಹ ಇಲ್ಲಿ ಏನಪ್ಪ ಅಂದರೆ ಬೆನಿಫಿಟ್, ಅವ್ರಿಗೇನೋ ಸಬ್ಸಿಡಿ ಸಿಗೋಲ್ಲ. ಹ್ಯಾಂಡಿಕ್ಯಾಫ್ಟ್ ಅವರಿಗೆ ಸರ್ಕಾರ ಇವರು ಹ್ಯಾಂಡಿಕ್ಯಾಫ್ಟ್ ಅಂದ್ಬಿಟ್ಟು ಅಲ್ಲಿ ಫ್ಲ್ಯಾಟ್ ಏನು ಕಮ್ಮಿ ರೇಟ್ ಮಾಡೋಲ್ಲ. ಸೇಮ್ ಎಲ್ಲರಿಗೂ ಏನಿದೆಯೋ ಅಷ್ಟೇ ಇರುತ್ತೆ. ಅವ್ರಿಗೆ ಏನಪ್ಪ ಬೆನಿಫಿಟ್ಟು ಅಂತಂದರೆ, ಬೆನಿಫಿಟ್ಟು ಗ್ರೌಂಡ್ ಫ್ಲೋರಲ್ಲಿ ಸಿಗುತ್ತೆ ಅಷ್ಟೇ. ಈಗ 14 ಫ್ಲೋರ್ಗಳಲ್ಲಿ ಇರುವಂತಹ ಜಾಗದಲ್ಲಿ ಅವ್ರಿಗೆ ಹ್ಯಾಂಡಿಕ್ಯಾಫ್ಟರ್ಗೆ ಅಂತ ಒಂದು ಗ್ರೌಂಡ್ ಫ್ಲೋರಲ್ಲಿ ಒಂದು 10 ಮನೆಯೋ 8 ಮನೆಯೋ ಈ ಥರ ಮಾಡಿರ್ತಾರೆ. ಅವ್ರಿಗೆ ಗ್ರೌಂಡ್ ಫ್ಲೋರಲ್ಲಿ ಕೊಡ್ತಾರೆ. 14 ಫ್ಲೋರಲ್ಲಿ ಇರೋಂಥ ಮನೆಗಳಲ್ಲಿ ಅವ್ರಿಗೆ ಗ್ರೌಂಡ್ ಫ್ಲೋರ್ ಬಿಡುತ್ತೆ. ಅದು ಬಿಟ್ಟರೆ ಇನ್ನೇನು ಬೆನಿಫಿಟ್ ಇಲ್ಲ ಅವ್ರಿಗೆ. ಯಾಕೆಂದರೆ ಅವ್ರಿಗೆ ಅಂಗವಿಕಲರಿಗೆ ಮೀಸಲಾತಿ ಅದು ಗ್ರೌಂಡ್ ಫ್ಲೋರ್ ಆಗಿರುತ್ತೆ. ಹಾಗಾಗಿ ಅವ್ರಿಗೆ ಮೀಸಲಾತಿ ಅವ್ರಿಗೆ ಸಿಗುತ್ತೆ. ಇಷ್ಟು ಬೆನಿಫಿಟ್ ಮಾತ್ರ ಅಂಗವಿಕಲರಿಗೆ ಸಿಗುತ್ತೆ ಅಂತ ನಿಮಗೆ ತಿಳಿಸ್ಬೋದು. ನೆಕ್ಸ್ಟ್ ನಿಮಗೆ ನೋಡೋದಾದರೆ ಇಲ್ಲಿ ಏನೇ ಒಂದು
ಇಲ್ಲಿ ನೀವು ಅರ್ಜಿ ಸಲ್ಲಿಸ್ಬೇಕಾದ್ರೆ ನಿಮ್ಮ ಹತ್ತಿರ ಇರುತ್ತೆ MLA ಹತ್ರ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಅದು MLA ಕೋಟ ಅಂತ ಇರುತ್ತೆ. ಇಲ್ಲ ನೀವು ಬೆಂಗಳೂರಿನಲ್ಲಿ ಎಲ್ಲಾರ ನಾವು ತಾಂತೀವಿ ಅಂತಂದರೆ ನೀವೆಲ್ಲರೂ ತಾಂಬೋದು. ಇಷ್ಟು ನಿಮಗೆ 1 BHK ಫ್ಲ್ಯಾಟ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಒಂದೇ ಸಾರಿ ನೀವೆಲ್ಲ ತಿಳ್ಕೊಳಕ್ಕಾರ. ಮತ್ತು ಬ್ಯಾಂಕ್ ಲೋನು ಅಂದರೆ ನೀವು ಬ್ಯಾಂಕ್ ಲೋನು ನಿಮಗೆ ಅವೈಲೇಬಲ್ ಇರುತ್ತೆ. ಅಂದರೆ ನಿಮ್ಗೆ ಏನೋ ಕ್ಯಾಶ್ ಇದ್ದರೆ ನೀವು ಕ್ಯಾಶ್ ಕಟ್ಕೋಬೋದು, ಅದರಲ್ಲೇನು ತೊಂದರೆ ಇಲ್ಲ. ಅದೇ ಥರ ನಿಮ್ಗೆ ಏನೋ ಬ್ಯಾಂಕ್ ಲೋನ್ ಬೇಕು ಅಂದರೆ ಇಲ್ಲಿ ಹೆಚ್ಚು ಖಾಸಗಿ ಬ್ಯಾಂಕ್ಗಳು ಮಾತ್ರ ಇಲ್ಲಿ ಲೋನ್ಗಳು ಕೊಡೋಕ್ಕೆ ಮುಂದೆ ಬರ್ತವೆ. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಬರ್ತವೆ. ಇಲ್ಲಿ ಆದಷ್ಟು ಇರೋದ್ರಿಂದ ಸಿವಿಲ್ ಸ್ಕೋರ್ ಕಮ್ಮಿ ಇರೋದ್ರಿಂದ ಅವೆಲ್ಲ ಕನ್ಫರ್ಮ್ ಇರೋದ್ರಿಂದ ರಾಷ್ಟ್ರೀಕೃತ ಬ್ಯಾಂಕ್ಗಳು ಬರೋಲ್ಲ. ಮತ್ತು ಸಾಕಷ್ಟು ಜನ ಕೇಳಿದ್ದಾರೆ ರಾಜೀವ್ ಗಾಂಧಿ ವಸತಿ ನಿಗಮದ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಮಾಡಿಸ್ಕೊಡ್ರಿ, ಇಂಟ್ರೆಸ್ಟ್ ಕಮ್ಮಿ ಆಗುತ್ತೆ ಅಂತ. ಹೂ ಅಂತ ತಿಳಿಸಿದ್ದಾರೆ. ಹಾಗಾಗಿ ಇಲ್ಲಿ ಸಾಕಷ್ಟು ಜನ ಪ್ರೈವೇಟಲ್ಲಿ ಮಾಡಿಸ್ಕೊಂಡಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳು ಇನ್ನು ತರ್ತೀವಿ ಅಂತ ತಿಳಿಸ್ತಾರೆ. ಇನ್ನು ಬಡ್ಡಿ ಸಹಾಯಧನ ಬಗ್ಗೆ ನಿಮಗೆ ತಿಳಿಸೋದಾದರೆ, ಬಡ್ಡಿ ಸಹಾಯಧನ ನಿಮಗೆ 3,000 ಒಳಗಡೆ ಅಂತ ತಿಳಿಸ್ತಾರೆ. 2,500 ಇರ್ಬೋದು, 3,000 ಆಗಿರ್ಬೋದು. ಮಿನಿಮಮ್ 10 ವರ್ಷ ಅಂದರೆ ನೀವು ಲೋನ್ ತಗೊಂಡಾಗ ಮಾತ್ರ ಇದು ಬಡ್ಡಿ ಸಹಾಯಧನ ಮಾತ್ರ ಸಿಗುತ್ತೆ. ಕ್ಯಾಶ್ ಕಟ್ಟರ್ ಏನಿದೆ ಅನ್ವಯಿಸಲ್ಲ. ಅಂದರೆ ನೀವು ಲೋನ್ ಅಂದರೆ ಬ್ಯಾಂಕಲ್ಲಿ ಲೋನ್ ತಗೊಂಡಿರ್ತೀರ, ಒಂದು 5 ಲಕ್ಷ ನಿಮ್ಮ ಕೆಪಾಸಿಟಿ 5,000 ಡೌನ್ ಪೇಮೆಂಟ್ ಆದಮೇಲೆ ನಿಮಗೆ ಒಂದು 5 ಲಕ್ಷ 4 ಲಕ್ಷ ಲೋನ್ ಕಟ್ಟಿರ್ತಾನೆ. ತಿಂಗಳಿಗೆ ಒಂದು 10,000 ರೂಪಾಯಿ EMI ಇರುತ್ತೆ. ಅದರಲ್ಲಿ ನಿಮಗೆ ಏನು ಎಲ್ಲ ಮೈನಸ್ ಮಾಡ್ಕೊಂಡು 2 ವರ್ಷ 3,000 ಒಳಗಡೆ, ಎಕ್ಸಾಂಪಲ್ 3,000 ಅಂದರೆ ನೀವು 7,000 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ಫ್ರೆಂಡ್, ಇಷ್ಟು ನಿಮಗೆ ಸರ್ಕಾರದಿಂದ ಬೆನಿಫಿಟಲ್ಲಿ ಕೊಡ್ತಾಯಿದೆ ಲೋನು. ಬಡ್ಡಿ ಸಹಾಯಧನ 10,000 ರೂಪಾಯಿ ಬಡ್ಡಿ ಸಹಾಯ 10 ವರ್ಷ ಇಲ್ಲಿ ಬಡ್ಡಿ ಸಹಾಯಧನ ನಿಮಗೆ ಆಪ್ಷನ್ ಇರುತ್ತೆ. 15 ವರ್ಷ ಮಾಡಿಸ್ಕೊಂಡವ್ರಿಗೆ ಅವ್ರಿಗೂ 10 ವರ್ಷ ಮಾತ್ರ ಇರುತ್ತೆ ಆಪ್ಷನ್. ಆದಷ್ಟು ನೀವು ಲೋನ್ಗಳು ಮಾಡಿಸ್ಕೊಳ್ಳೋದು 10 ವರ್ಷನೇ ಒಳಗಡೆ ಮಾಡಿಸ್ಕೊಳ್ಳಿ. 10 ವರ್ಷ ಮಾಡಿಸ್ಕೊಳ್ಳಿ. ಯಾಕೆ ಅಂದರೆ ಜಾಸ್ತಿ ಇಯರ್ ಆದಷ್ಟು ನಮಗೆ ಬಡ್ಡಿ ಜಾಸ್ತಿ ಆಗುತ್ತೆ. ಈಗ ಬ್ಯಾಂಕ್ ಲೋನಲ್ಲಿ 5 ವರ್ಷ ಮಾಡಿಸ್ಕೊಂಡ್ರೆ ನಿಮಗೆ ಬಡ್ಡಿ ಕಮ್ಮಿ ಆಗುತ್ತೆ. 10 ವರ್ಷ ಮಾಡಿಸ್ಕೊಂಡ್ರೆ ಬಡ್ಡಿ ಜಾಸ್ತಿ ಆಗುತ್ತೆ. ಅದೇ ಥರ 15 ವರ್ಷ ಮಾಡಿಸ್ಕೊಂಡ್ರೆ ಬಡ್ಡಿ ಜಾಸ್ತಿ ಆಗುತ್ತೆ. ಹಿಂದೆ ಸುಮಾರು ಜನ 20 ವರ್ಷ ಜನ ಇಲ್ಲಿ ಆಪ್ಷನ್ ಇತ್ತು. 15 ವರ್ಷ ಮಾಡಿಸ್ಕೊಳ್ಳೋ ಅಂಥವ್ರು ಇರ್ತಾರೆ. ಯಾಕೆಂದರೆ ಅಷ್ಟು ವರ್ಷ ನಾವು EMI ಕಟ್ಕೊಂಡು ಹೋದಷ್ಟು ಇಲ್ಲಿ ಬಡ್ಡಿಗಳು ಜಾಸ್ತಿ ಆಗುತ್ತೆ. ಅಂದರೆ ನಾವು 5 ಲಕ್ಷ ತಗೊಂಡ್ರೆ ಆ ಥರ ಡಬಲ್ ಆಗೋಗ್ಬಿಡುತ್ತೆ 15 ವರ್ಷ. ಆ ಥರ ಆದರೆ ಇದು ಸ್ವಲ್ಪ ಆದಷ್ಟು 10 ವರ್ಷದೊಳಗೆ ಮಾಡಿಸ್ಕೊಂಡು ಹೋಗೋದು ಉತ್ತಮ ಅಂತ ಹೇಳ್ತೀನಿ. ಇಲ್ಲ ನಿಮ್ಮ ಹತ್ರ ಸೇವಿಂಗ್ ಅಮೌಂಟ್ ಏನಾರು ಮಾಡ್ಕೊಂಡಿದ್ರು, ನೀವು ಸೇವಿಂಗ್ ಅಮೌಂಟ್ ಕಟ್ಟಿ ನಂತರ ನಿಮಗೆ ಏನೋ 1 ಲಕ್ಷ 2 ಲಕ್ಷ ಶಾರ್ಟೇಜ್ ಬಂದರೂ ನೀವು ಲೋನ್ ತೊಗೊಬಾರ್ದು. ಲೋನ್ ಇದು ಸರ್ಕಾರದವರೇ ಮಾಡಿಸ್ಕೊಡ್ತಾರೆ. ಸಿವಿಲ್ ಸ್ಕೋರ್ ಇಲ್ಲ ಅಂದರೆ ಸ್ವಲ್ಪ ಕಮ್ಮಿ ಇರೋರ್ಗೂ ಕೊಡ್ತೀವಿ ಇನ್ನು ಮುಂದೆ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಸರ್ಕಾರದವರು ಅಂತ ನಿಮಗೆ ತಿಳಿಸ್ತೀನಿ. ಫ್ರೆಂಡ್, ಇದು 1 BHK ಫ್ಲ್ಯಾಟು ಇಷ್ಟು ನಿಮಗೆ ತಿಳಿಸಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಜಾಸ್ತಿ ಅಂದರೆ ಹೆವಿ ಆಗುತ್ತೆ. ಹಾಗಾಗಿ ನಾನು